ಆಸೆಯಂತೆ ನನ್ನ ಇಬ್ಬರು ಮಕ್ಕಳು ವಿದ್ಯಾವಂತರಾಗಿ ತಮ್ಮ ಸದ್ಗುಣಗಳಿಂದ ಅಪಾರ ಜನ ಹೆಚ್ಚಿಗೆ ಪಡೆದು ಕಷ್ಟದಲ್ಲಿರುವ ಕಡು ಬಡವರಿಗೆ ದಯ ಅಂತ ಕರುಣಿಂದ ಸಹಾಯಸ್ತ ನೀಡಿ ಈ ಮನೆಯ ಕೀರ್ತಿಯನ್ನು ಹೆಚ್ಚಿಸುತ್ತಿರುವುದಕ್ಕಾಗಿ ತಂದೆಯಾದ ನನಗೆ ಬಹಳ ಹೆಮ್ಮೆ ಇದೆ. ದೇವ, ಇಂಥ ಭಾಗ್ಯ ಎಷ್ಟು ಜನರಿಗುಂಟು? ವಿಶಾಲ ಆಕಾಶ ನನಗಿಬ್ಬರಿಗೂ ಎರಡು ಕಣ್ಣುಗಳು, ಅದರಲ್ಲಿ ಯಾವ ಕಣ್ಣಿಗೂ ನೋವಾದರೂ ಸಹಿಸಲಾರೆನು ದೇವ. ದೇವ, ಅವರಿಬ್ಬರನ್ನು ಸದಾ ಕಾಲ ಸಂತೋಷದಿಂದಿರುವಂತೆ ಆಶೀರ್ವದಿಸುವ. ಬೆಳೆ ಬೆಳೆ ಅಪ್ಪರ ಬಂದ್ರಿ, ಯಾಕೆ ಕೆಲಸ ಇತ್ತೇನ್ರಿ? ಹೌದು ತಡಿ, ಇಂದು ಬೆಂಗಳೂರಿನಿಂದ ಆಕಾಶ ಬರುತ್ತಿದ್ದಾನೆ. ಇವತ್ತೇ ಊರಲ್ಲಿ ಬೇರೆ ಆಟೋ ಸ್ಟ್ರೈಕ್ ಇದೆ, ಅದಕ್ಕಾಗಿ ನೀನೇ ಬಸ್ ಸ್ಟ್ಯಾಂಡಿಗೆ ಹೋಗಿ ಕರೆದುಕೊಂಡು ಬಾ. ಅಪ್ಪರ ನಿಮಗೊಂದು ಕಪ್ ಕಾಫಿ ಮಾಡಿ ಕೊಟ್ಟೆ, ಪಟ್ಟಂತ ಹೋಗಿ ಬಂದ್ಬಿಟ್ಟು ನಿಂತ್ಕೋರಿ. ಹೇಳಿ, ನನಗೀಗ ಕಾಫಿ ಅವಶ್ಯಕತೆ ಇಲ್ಲ. ಆಕಾಶ ಬಂದ ಮೇಲೆ ಊಟನೇ ಮಾಡಿದ್ರಾಯ್ತು. ನೀನ್ ಮೊದಲು ಹೋಗಿ ಬಾ. ಅಪ್ಪರ ಮನ್ಯಾಗ ಜ್ವಾಳದ ಹಿಟ್ಟು ಖಾಲಿ ಆಗೈತ್ರಿ, ಅದಕ್ಕ ಬಂಗಾರಿ ಗಿರಣಿ ಹೋಗಿ ಜ್ವಾಳ ಬೀಸ್ಕೊಂಡ್ ಬರ್ಬೇಕಂತ ಮಾಡಿದ್ ನೋಡ್ರಿ. ಅಪ್ಪ ಆಮೇಲೆ ಬೀಸ್ಕೊಂಡು ಬರುವಂತೆ ಮೊದಲು ಹೋಗಿ ಬಾರು. ಅಪ್ಪರ ಬಂಗಾರಿ ತಾಕೋಗಾಗಿತ್ರಿ ನೋಡ್ರಿ. ಮೊದಲು ಹೋಗಿ ಬಾರು, ಬಾಳ ಆತ್ ಬಿಡ್ರಿ ಅಪ್ಪರ, ನಿಮಗಾರ ಯಾಕೆ ತಂದಿ ಕೊಡೋದು? ಹೋಗಿ ಬಂದ್ಬಿಡ್ತು ತೋರಿ, ಹೋಗಿ ಬರ್ಲಿ ಯಾಗಾರ. ನಮ್ಮ ಬೆಳ್ಳಿಯಪ್ಪಂದು ಕಾಳಜಿ ಕಕಲತಿಯ ಜೀವ, ಒಳ್ಳೆಯ ಸ್ವಭಾವ, ಬುದ್ಧ ಜೀವಿ. ಹೌದಾ ಅಪ್ಪಾಜಿ, ಇಂಥ ಕಾಲದಲ್ಲಿ ಅಂತ ನಿಷ್ಠಾವಂತ ಆಳುಗಳು ಸಿಗುವುದು ಬಹಳ ವಿರಳ. ಬಾರಪ್ಪ ವಿಶಾಲ್, ಈಗ ಬಂದಿಯಾ? ಹೌದು, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದು? ತೋಟದ ಕಡೆ ಹೋಗಿದ್ದೆ ಅಪ್ಪಾಜಿ. ಬಾಳೆ ಗಿಡಗಳಿಗೆ ನೀರು ಬಿಡಿಸಿ ಕಬ್ಬಿನ ಸಿಪ್ಪೆ ತೆಗೆಯಲು ಆಳುಗಳಿಗೆ ಹೇಳಿ ಬಂದಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಚೌಕ ಹೊಲಕ್ಕೆ ಹೆಸರು ಹಾಕಿದ್ದೀವಲ್ಲ, ಈ ವರ್ಷ ಮಳೆ ಭಾಳ ಬಂತು, ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಅಲ್ಲೇ ಪಕ್ಕಕ್ಕೆ ನಮ್ಮ ಪೊಲೀಸ್ಗೌಡರು ಕಡ್ಡಿ ಮಿಷನ್ ತರ್ತಾರಂತೆ. ಅವ್ರಿಗೆ ಹೇಳಿ ಬಂದೀನಿ, ನೀವು ನಿಮ್ಮ ಹೊಲಕ್ಕೆ ಬಂದಾಗ ನಮಗೂ ಸ್ವಲ್ಪ ಹೇಳ್ರಿ ಅಂತ. ಹಾಂ ಅಪ್ಪಾಜಿ, ಆಕಾಶ ಇನ್ನು ಊರಿನಿಂದ ಬಂದಿಲ್ಲ ಅಪ್ಪಾಜಿ? ಇನ್ನೇನು ಬರಬಹುದು ವಿಶಾಲ್. ಹೌದು, ಆ ಬಸ್ ಸ್ಟ್ಯಾಂಡಿಗೆ ಆ ಬೆಳ್ಳಿಯಪ್ಪನ ಕಳಿಸಿದ್ದೇನೆ. ಬಂಗಾರಿಯನ್ನು ಮನೆಯಲ್ಲಿ ಯಾವುದ ಹುಡುಗಿಯನ್ನು ಬಿಟ್ಟಿರುವಂಥದ್ದು? ಹೌದು ಅಪ್ಪಾಜಿ, ಅವಳ ಹೆಸರು ಶಾರದಾ ಅಂತ. ದಿಕ್ಕಿಲ್ಲದ ಅನಾಥೆ, ತುಂಬಾ ಮುಕ್ತ ಸ್ವಭಾವದವಳವಳು. ಅಪ್ಪಾಜಿ, ಯಾರೂ ದಿಕ್ಕಿಲ್ಲದ ಒಂದು ಹೆಣ್ಣನ್ನು ಈ ಸಮಾಜ ಯಾವ ದೃಷ್ಟಿಯಿಂದ ನೋಡುತ್ತೆ ಅಂತ ತಮಗೂ ಗೊತ್ತಿರುವ ಸಂಗತಿ. ಅದಕ್ಕಾಗಿ ನಮ್ಮ ಬೆಳ್ಳಿಯಪ್ಪನಿಗೆ ಹೇಳಿ ಬಂಗಾರಿಯ ಮನೆಯಲ್ಲಿ ಆಶ್ರಯ ನೀಡುತ್ತೇನೆ. ಒಳ್ಳೆಯ ಕೆಲಸನೇ ಮಾಡಿದ್ದೇವೆ ವಿಶಾಲ್. ಹೌದು, ಅಷ್ಟೊಂದು ಒಳ್ಳೆಯ ಸ್ವಭಾವದ ಹುಡುಗಿಯಾಗಿದ್ರೆ ನಮ್ಮ ಮನೆಯಲ್ಲಿ ಆಶ್ರಯ ಕೊಡಬಹುದಾಗಿತ್ತಲ್ಲ. ಅಪ್ಪಾಜಿ, ಅಂತ ಒಂದು ಸದಾವಕಾಶಕ್ಕೆ ಕಾಯ್ತಿರ್ವಿ ಅಪ್ಪಾಜಿ. ನಾವು ಅಪ್ಪಣೆ ಕೊಟ್ರೆ? ಅಪ್ಪಣೆ ನೀಡಿದರೆ? ಅಪ್ಪಾಜಿ, ನಾನು ಶಾರದಾಳನ್ನು ಮನಪೂರ್ವಕವಾಗಿ ಪ್ರೀತಿಸ್ತಾ ಇದ್ದೀನಿ. ನನ್ನ ಹೃದಯದ ಬಾಂಧಳದಿ ಮೂಡಿ ಬಂದ ಮೊದಲ ಉಷಾ ಕಿರಣ ಅವಳು. ಹಾಗಾಗಿ ಅವಳನ್ನೇ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕೆಂಬುದೇ ನನ್ನ ಆಸೆ ಅಪ್ಪಾಜಿ. ನೋಡು ವಿಶಾಲ್, ನಿಮ್ಮಂತ ಹದಿಹರೆದರ ಹೃದಯದಲ್ಲಿ ನಿರಂತರವಾಗಿ ಉಕ್ಕುವ ನದಿಯೇ ಪ್ರೀತಿ. ಉಕ್ಕುವ ನದಿಯಲ್ಲಿ ಸಿಕ್ಕು ದಿಕ್ಕ ಪಾಲಾಗಬಾರದು ನಿಮ್ಮ ಬದುಕು. ಪ್ರೀತಿ ಎಂಬುದೊಂದು ಕಾರ್ಕೋಟಕವಾದ ವಿಷ. ಅದನ್ನು ಒಮ್ಮೆ ಕುಡಿದರೆ ಸಾಕು, ಅದು ಸತ್ತಂತೆ ಸರಿ. ವಿಚಾರ ಮಾಡಿ ನೋಡು ವಿಶಾಲ. ಪ್ರೀತಿ ಕಾರ್ಕೋಟಕ ವಿಷ ನಿಜ ಅಪ್ಪಾಜಿ, ಆದರೆ ಅದು ಒಲಿದವರ ಪಾಲಿಗೆ ಅಮೃತ ಕಳಶ. ಕಲ್ಲೆದೆಯಲ್ಲಿಯೂ ಹೂವನ್ನು ಅರಳಿಸುವ, ವಿಷವನ್ನು ಅಮೃತವನ್ನಾಗಿಸುವ ಅಮೋಘ ಶಕ್ತಿ ಪ್ರೀತಿಯಲ್ಲಿ ಅಡಗಿದೆ ಅಪ್ಪಾಜಿ. ಅಪ್ಪಾಜಿ, ನೋವಿನಲ್ಲೂ ನಲಿವನ್ನು ತರುವ ಜೀವನದಿಯೇ ಪ್ರೀತಿ ಅಂದರೆ ತಪ್ಪಾಗಲಾರದು ಅಲ್ಲವೇ ಅಪ್ಪಾಜಿ? ಹೌದು ವಿಶಾಲ್, ತಾರುಣ್ಯ ಅನ್ನುವುದೊಂದು ಸುಂದರ ಕನಸು ಕಲ್ಪನೆಗಳ ಶ್ರೀನಗರ. ಕಲ್ಲು ಹಿಂಡಿ ನೀರು ತೆಗೆಬಲ್ಲಂತ ಶಕ್ತಿ ಇರುತ್ತೆ ಅದಕ್ಕೆ, ನಿಜ. ಆದ್ರೆ ಪ್ರೀತಿ ಪ್ರೇಮದ ಆವೇಶದಲ್ಲಿರುವ ನಿನಗೆ ಒಂದು ಮಾತು ಹೇಳ್ತೇನೆ ಕೇಳು.
ಖಡ್ಗ ಎಷ್ಟು ವೇಗದಿಂದ ಮುನ್ನುಗ್ಗುತ್ತದೆಯೋ ಅಷ್ಟೇ ವೇಗದಿಂದ ಮುಗಿಸುವುದು ಸಹಜವಲ್ಲವೇನು? ಅಪ್ಪಾಜಿ, ಯಾರಲ್ಲಿ ನಿರ್ಣಯ ಶಕ್ತಿ ಇರುತ್ತದೆಯೋ ಅವರೆಂದಿಗೂ ದುರಂತದ ಚರಂಡಿಯಲ್ಲಿ ಬೀಳಲಾರರು ಅಪ್ಪಾಜಿ. ಮೇಲಾಗಿ ನಾನು ನೀವು ಸಾಕಿ ಬೆಳೆಸಿದ ಮಗ ಅಪ್ಪಾಜಿ. ಬೆಳ್ಳಗಿರುವುದನ್ನೆಲ್ಲ ಹಾಲು ಎಂದು ನಂಬುವಷ್ಟು ಮೂರ್ಖ ನಾನಲ್ಲ ಅಪ್ಪಾಜಿ. ನೋಡು ಶ್ಯಾಮ್, ನನ್ನ ಮಗ ಯಾವತ್ತು ತಪ್ಪು ನಿರ್ಧಾರ ತೆಗೆದುಕೊಳ್ಳುವನಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತಪ್ಪ. ಆದರೆ ನನ್ನ ಮಗನ ಪ್ರೀತಿಯಲ್ಲಿ ಅದೆಷ್ಟು ಅಗಾಧವಾದ ಶಕ್ತಿ ಅಡಗಿದೆ ಎಂದು ಕುತೂಹಲದಿಂದ ಚರ್ಚಿಸಿದೆ ಅಷ್ಟೇ. ಅಪ್ಪಾಜಿ, ಹಾಗಾದ್ರೆ ತಾವು ಶಾರದಾಳನ್ನು ಮನೆ ತುಂಬಿಸಿಕೊಳ್ಳಲು ಸಂಪೂರ್ಣವಾಗಿ ಒಪ್ಪಿಗಿದೆ, ಸಂಪೂರ್ಣವಾಗಿ ಒಪ್ಪಿಗಿದೆ. ಆ ವಿಷಯ ಶಾರದಾಳನ್ನು ನನಗೊಮ್ಮೆ ಭೇಟಿಯಾಗಲಿಕ್ಕೆ ಹೇಳು. ನಾನು ಒಮ್ಮೆ ನನ್ನ ಭಾವಿಸನ್ನು ನೋಡ್ತೇನೆ. ಖಂಡಿತವಾಗಿಯೂ ಅಪ್ಪಾಜಿ. ನಿಮ್ಮಂತ ಸಹೃದಯಿ ನನ್ನಂತ ಅನಾಥ ಸಾಕು ಮಗನಿಗೆ ತಂದೆಯಾಗಿ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ ಅಪ್ಪಾಜಿ, ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರಿ. ವಿಶಾಲ, ಎಂತ ಮಾತನಾಡುತ್ತಿರುವೆ ಅಪ್ಪ ನೀನು. ನೀನು ನನ್ನ ಸಾಕು ಮಗನಲ್ಲೋ, ನನ್ನ ಸ್ವಂತ ಮಗ ಇದ್ದ ಹಾಗೆ. ನೀನು ಆಕಾಶ, ನನಗೆ 2 ಕಣ್ಣುಗಳಿದ್ದಂತು. ನೋಡು, ಇನ್ನೊಮ್ಮೆ ಸಾಕು ಮಗನೆಂಬ ಭಾವನೆ ನಿನ್ನ ಹತ್ತಿರ ಕೂಡ ಬರಕೂಡದಪ್ಪ. ಒಂದು ವೇಳೆ ಬಂದರೆ ಈ ಅಪ್ಪಾಜಿಗೆ ಕೆಟ್ಟ ಕೋಪ ಬರುತ್ತೆ ವಿಶಾಲ, ಕೆಟ್ಟ ಕೋಪ. ಅಪ್ಪಾಜಿ, ಇನ್ನೊಮ್ಮೆ ಮಾತನಾಡಬೇಡಪ್ಪ. ನಿನ್ನ ಪರೀಕ್ಷೆ ಚೆನ್ನಾಗಿ ಆಯ್ತೇನಪ್ಪ? ಅಪ್ಪಾಜಿ, ಆಕಾಶ ಎಷ್ಟಾದ್ರೂ ನನ್ನ ತಮ್ಮ ಅಪ್ಪಾಜಿ. ಅವನು ಈ ವರ್ಷವೂ ಕೂಡ ಫಸ್ಟ್ ರ್ಯಾಂಕ್ ನಲ್ಲಿಯೇ ಪಾಸ್ ಆಗಿರುತ್ತಾನೆ. ಆ ಆತ್ಮವಿಶ್ವಾಸ ನನ್ನಲ್ಲಿದೆ. ಹೌದಲ್ವೇನು ಆಕಾಶ? ಖಂಡಿತವಾಗಿಯೂ ನಿನ್ನ ಊಹೆ ಸರಿ ಅಣ್ಣ. ಅಪ್ಪಾಜಿ, ಈ ಸಲ ನಾನು ಫಸ್ಟ್ ರ್ಯಾಂಕ್ ಮೇಲೆ ಪಾಸ್ ಆಗಿದ್ದೇನೆ. ತೆಗೆದುಕೊಳ್ಳಿ ಸ್ವೀಟ್. ವಿಶಾಲಪ್ಪನವರು ಆಕಾಶಪ್ಪನವರು ಇಬ್ರು ಲವ ಖುಷಿ ಇದ್ದಂಗ ನೋಡ್ರಿ ಅಪ್ಪ. ಸದಾ ಕಾಲ ನಿಮ್ ಯಶಸ್ಸಿನ ರಥಕ್ಕ 2 ಚಕ್ರಗಳಿದ್ದಂತ್ರಿ ಅಪ್ಪ, 2 ಚಕ್ರಗಳಿದ್ದಂತೆ. ಸದಾ ಕಾಲ ನಿಮ್ ಗೆಲುವಿನ ಹಾದಿಯತನ ಸಾಗ್ತಾ ಇರ್ತಾರ. ಹೌದು ಬೆಳಿ, ನಿನ್ನ ಮಾತು ಅಕ್ಷರ ನಿಜ. ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಕೂಡಿ ಸಿಹಿ ಊಟ ಮಾಡೋಣ. ಊಟದ ಸಿದ್ಧತೆ ಮಾಡೋಣ ನಡಿ. ಅಪ್ಪರ, ನಮ್ಮ ಆಕಾಶಪ್ಪನವ್ರು ಫಸ್ಟ್ ಕ್ಲಾಸ್ನೇ ಬರ್ತಾರ ಅಂತ ಗೊತ್ತಿತ್ರಿ. ಅದಕ್ಕ ವಾಡಂಬಿ, ದ್ರಾಕ್ಷಿ, 1 ಅರ್ಧ ಕೆಜಿ ತುಪ್ಪ ತಮ್ಮಂದ ಬೇಸ್ ಒಂದು ಬೋಗಣ್ಣಿ ಶಿರನ ತಿರುಗಿ ಬಿಟ್ಬಿಟ್ರಿ. ಬರೀ ಹೋಗಣ್ರಿ, ಬೆಸ್ ಕುಂದ್ಕಂದ್ ಹೊಟ್ಟ ತುಂಬಾ ಮಠ ಬಡಿಬೇಕ. ಮತ್ ನೀವು ಬರ್ತೀರಿನ? ಇಲ್ಲ, ಬಾಳ ಮಾಡಿಲ್ಲ ಅವು. ಮುಂದ್ ನಮ್ಮ ಆಕಾಶಪ್ಪರು ವಿಶಾಲಪ್ಪರ ಮದುವೆ ಇರುತ್ತಲ್ಲ, ಅವಾಗ ಕರಿತೀವಿ. ವಿಶಾಲ್, ಆಕಾಶ್, ಸ್ವಲ್ಪ ಬೇಗನೆ ಬನ್ನಿ, ಬಹಳ ಹೊಟ್ಟೆ ಹಸ್ತಿದೆ. ಆಯ್ತು ಅಪ್ಪಾಜಿ. ಬನ್ನಿ ಹೋಗಮ್ಮ. ನಡ್ರಿ ಸೌಕರ್, ಹೋಗ ನಡ್ರಿ ನಾವು. ಮತ್ತೇನಣ್ಣ ವಿಶೇಷ? ತೋಟದ ಮೇಲುಸ್ತುವಾರಿ ಎಲ್ಲ ಹೇಗೆ ನಡೆದಿದೆ? ಯಾವುದೇ ತೊಂದರೆ ತೊಡಕುಗಳಿಲ್ಲದೆ ಸುಲಭವಾಗಿ ನಡೆದಿದೆ. ಆಕಾಶ್, ನೀನೇನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಪ್ಪ. ನೀನು ನಿಶ್ಚಿಂತೆಯಿಂದ ನಿನ್ನ ಓದನ್ನು ಮುಂದುವರಿಸಿ ಉನ್ನತವಾದ ಹುದ್ದೆಯನ್ನು ಅಲಂಕರಿಸಬೇಕೆಂಬುದೇ ನನ್ನ ಮತ್ತು ಅಪ್ಪಾಜಿಯವರ ಹೆಬ್ಬಯಕೆ. ಆಯ್ತಣ್ಣ,
ನಿಮ್ಮ ಕನಸು ನನಸಾಗಲೆಂದು ಆ ಶ್ರೇಣು ಬಸವೇಶ್ವರನ ಹತ್ರ ಸದಾ ಬೇಡಿಕೊಳ್ಳುತ್ತೇನೆ. ಆಕಾಶ, ನಿನಗೊಂದು ವಿಷಯವನ್ನು ಹೇಳ್ಬೇಕೆಂದಿರುವೆ. ಇದೀಗ ನೀನು ಬರುವುದಕ್ಕಿಂತ ಮುಂಚೆ ಅಪ್ಪಾಜಿಯವರಿಗೆ ತಿಳಿಸಿದ್ದೇನೆ. ನೀನು ಅದನ್ನು ಕೇಳುವೆ. ನಿನ್ನ ಅಭಿಪ್ರಾಯ ತಿಳಿಸು. ಅಣ್ಣ, ನಾನು ನಿನಗಿಂತ ಚಿಕ್ಕವನು ಅಂತಾದ್ರಲ್ಲಿ ನನ್ನ ಅಭಿಪ್ರಾಯ ಕೇಳೋದೆ ಇಲ್ಲಣ್ಣ, ಇಲ್ಲ. ನಮ್ಮಿಬ್ಬರ ಪಾಲಿಗೆ ಅಪ್ಪಾಜಿಯವರ ಅಭಿಪ್ರಾಯವೇ ಮುಖ್ಯವಾದದ್ದು. ಅಣ್ಣ, ಆದ್ರೂ ವಿಷಯ ತಿಳಿದುಕೊಳ್ಳಬೇಕು ಹಂಬಲದಿಂದ ಕೇಳ್ತಾ ಇದ್ದೀನಿ. ಏನಂತ ಹೇಳಣ್ಣ? ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೇನೆ. ಅವಳ ಹೆಸರು ಅಪ್ಪರ ಮಾತ್ ಆಮೇಲೆ ಆಡೋರಂತ್ರಿ. ದೊಡ್ಡ ಅಪ್ಪರು ನಿಮಗೋಸ್ಕರ ಕಾಯಕತ್ತಾರ. ಊಟದ ತಾಟ ಹಚ್ಕೊಂಡ್ ಕುಂತಾರ. ಬೇಗ ಹೋಗ ನಡ್ರಿ. ಆಕಾಶ್, ಆ ವಿಷಯವನ್ನು ಮತ್ತೆ ಆವಾಗಲಾದ್ರೂ ಹೇಳ್ತೀನಿ. ನಡೆ. ಅಪ್ಪಾಜಿಯವರಿಗೆ ನಮ್ಮಿಬ್ಬರನ್ನು ಊಟ ಮಾಡ್ತೇವೆ ಹೋದ್ರೆ ಅವರ ಜೀವಕ್ಕೆ ಸಮಾಧಾನವೇ ಇರುವುದಿಲ್ಲ. ಹೌದಣ್ಣ, ಅವರ ಹೃದಯವೇ ಅಂತದ್ದು. ನಮಗೆ ತಾಯಿಲ್ಲದ ಕೊರಗು ನೀಗಿಸಿದ ಪುಣ್ಯಾತ್ಮರು ನಮ್ಮ ಅಪ್ಪಾಜಿ. ನಡೆಯಣ್ಣ, ಹೋಗೋಣ. ಅಪ್ಪರ ಬರ್ರಿ ಹೊಟ್ಟಿ ಬಾಳ ಹಸ್ತು ಕರ ಕರ ಅನ್ನಕತ್ತವ್ರ್ಯಾ. ಬೇಗ ಹೋಗ ನಡ್ರಿ. I love
ಹಕ್ಕಿಗಳ ಚಿಲಿಪಿಲಿ ಇಂಚರದ ಸುಮಧುರ ಸುನಾದದ ಮಧ್ಯೆ ನೀನು ಸಂತೋಷ ಸಂಭ್ರಮದಿಂದ ಸ್ವರವೆತ್ತಿ ಹಾಡಿ ಕುಣಿಯುವುದನ್ನು ನೋಡಿದರೆ ಸಾಕ್ಷಾತ್ ಆ ನಾಟ್ಯ ಸರಸ್ವತಿಯೇ ಧರೆಗಿಳಿದು ಬಂದಂತೆ ಭಾಸವಾಗುತ್ತಿದೆ ಶಾರದಾ. ರಿಯಲಿ ಗ್ರೇಟ್ ಶಾರದಾ, ರಿಯಲಿ ಗ್ರೇಟ್. ನಿನ್ನಂತ ಅತ್ಯಮೂಲ್ಯವಾದ ರತ್ನವನ್ನು ನನಗಾಗಿಯೇ ಸೃಷ್ಟಿಸಿ ಧರೆಗಿಳಿಸಿದ ಆ ಸೃಷ್ಟಿಕರ್ತ ಬ್ರಹ್ಮನಿಗೆ ನಾನು ಇಲ್ಲಿಂದಲೇ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಸಾಕು ಮಾಡಿ ವಿಶಾಲ್, ಸಾಕು ಮಾಡಿ. ಈ ನನ್ನನ್ನು ಹೊಗಳುವುದನ್ನ ಹೊಗಳಿ ಹೊಗಳಿ ಹೊನ್ನ ಶುಳಿಕೆ ಏರಿಸಬೇಡಿ. ನೀವೇನ್ ಕಡಿಮೆ ಏನು? ಹೊಗಳೋದಕ್ಕೆ ಶುರು ಮಾಡಿದ್ರೆ ಯಾವ ಕವಿಗೂ ಮನೆಯೋದಿಲ್ಲ. ಹೊಗಳದೆ ಇನ್ನೇನು ಮಾಡಲಿ ಶಾರದಾ? ನಿನ್ನ ಪ್ರೀತಿ ಪ್ರೇಮದ ಬಿರುಗಾಳಿಗೆ ಸಿಕ್ಕು ನನ್ನ ಮನಸ್ಸು ಸೂತ್ರ ಹರಿದ ಗಾಳಿ ಪಡದಂತೆ ದಿಕ್ಕು ದಿಸೆ ಇಲ್ಲದೆ ಸಿಕ್ಕ ಸಿಕ್ಕ ಕಡೆ ಹಾರಾಡುತ್ತಿದೆ. ನೋಡಿ, ಪ್ರೀತಿಯಲ್ಲಿ ಇಷ್ಟೊಂದು ಉಪಯೋಗ ಸರಿಯಲ್ಲ. ಮನುಷ್ಯ ತನ್ನ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ಬೇಕು. ಅಂದಾಗ ಮುಂದೆ ಜೀವನದಲ್ಲಿ ಮನುಷ್ಯ ಯಶಸ್ಸನ್ನು ಕಾಣಲು ಸಾಧ್ಯ. ನೋಡು ಶಾರದಾ, ಪ್ರೀತಿ ಎಂಬುದು ಭಾವಕ್ಕೆ ಜೀವ ನೀಡುವ ಪ್ರಾಣವಾಯು ಇದ್ದಂತೆ. ಭಾವನೆಗಳೇ ಇಲ್ಲದ ಮನುಷ್ಯನ ಜೀವನ ಉಪ್ಪಿಲ್ಲದ ಊಟದಂತೆ ಶಾರದಾ. ಅದಕ್ಕಾಗಿ ಭಾವನಾ ಜೀವಿಗಳಿಗೆ ಹೇಳ್ತಾ ಇರೋದು, ತಮಗೋಸ್ಕರ ಮೀಸಲಾಗಿಟ್ಟ ಈ ಮೃಷ್ಟಾನುಭೋಜದ ಸವಿಯನ್ನ ಅಪ್ಪಾಜಿಯವರು ಒಪ್ಪಿಗೆ ಪಡೆದು ಸವಿಯೇ ಎಂದು. ನೋಡು, ಈಗಾಗಲೇ ನಾನು ಅದೇ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ ಶಾರದಾ, ಅಪ್ಪಾಜಿಯವರು ನಿನ್ನನ್ನು ಆದಷ್ಟು ಬೇಗನೆ ಒಂದ್ಸಾರಿ ಮನೆಗೆ ಬಾ ಅಂತ ಹೇಳಿದ್ದಾರೆ. ನಮ್ಮಿಬ್ಬರ ಪ್ರೀತಿ ಈಗಾಗಲೇ ಹೇಳಿದ್ದೀನಿ. ನೀನು ನಮ್ಮ ಮನೆಗೆ ಹೋಗ್ತೀಯ ಅಲ್ವೇ? ಅಯ್ಯೋ, ನನಗೆ ಯಾಕೋ ಹೆದರಿಕೆ ಆಗುತ್ತೆ. ಹುಚ್ಚಿ, ಪ್ರೀತಿ ಮಾಡಬಾರ್ದು, ಮಾಡಿದ್ರೆ ಸಮಾಜಕ್ಕೆ ಹೆದರಬಾರ್ದು. ನೋಡು, ಅಪ್ಪಾಜಿಯವರು ದೇವರಂತ ಮನುಷ್ಯರು. ಅವರು ನಿನ್ನನ್ನು ಆದರ ಅಭಿಮಾನದಿಂದ ನೋಡಿಕೊಳ್ಳುತ್ತಾರೆ. ಆ ಆತ್ಮವಿಶ್ವಾಸ ನನ್ನಲ್ಲಿದೆ. ನೀನು ಧೈರ್ಯವಾಗಿ ಹೋಗಿ ಬಾ ಶಾರದಾ. ನೋಡಿ ವಿಶಾಲ್, ಒಂದ್ ವೇಳೆ ಅಪ್ಪಾಜಿಯವರು ಈ ಮದುವೆಗೆ ಒಪ್ಪಿಗೆ ಕೊಡದಿದ್ರೆ? ಹುಚ್ಚಿ, ಈಗಾಗಲೇ ಅವರು ಒಪ್ಪಿಗೆ ಕೊಟ್ಟಾಗಿದೆ. ಏನೋ ತಮ್ಮ ಭಾವಿ ಸೊಸೆಯನ್ನು ನೋಡಬೇಕೆಂಬ ಹಂಬಲದಿಂದ ಹಾಗೆ ಹೇಳಿದ್ದಾರೆ ಅಷ್ಟೇ. ಹಾಗಾದ್ರೆ ನೀವು ನನ್ನ ಜೊತೆ ಬರೋದಿಲ್ವೇನು? ನೋಡು, ನಿನ್ನ ವಿಷಯವನ್ನೆಲ್ಲ ಚಾಚು ತಪ್ಪದೆ ಮುಚ್ಚು ಮರೆಯಿಲ್ಲದೆ ಅಪ್ಪಾಜಿಯವರಿಗೆ ಹೇಳಿದ್ದೇನೆ. ನೀನೇನು ಸಂಕೋಚ ಪಟ್ಟುಕೊಳ್ಳಬೇಡ, ಧೈರ್ಯವಾಗಿ ಹೋಗುವ. ನಾನು ಬರ್ತಿದ್ದೆ, ನಂಗೆ ಸ್ವಲ್ಪ ತೋಟದ ಕಡೆ ಕೆಲಸ ಇದೆ. ನೀನೊಬ್ಬಳೆ ಹೋಗಿ ಬಾ. ಯಾಕೆ, ಈ ವಿಶಾಲನ ಮೇಲೆ ವಿಶ್ವಾಸ ಇಲ್ಲವೇ? ಚೀಚೆ, ಎಂತ ಮಾತಾಡ್ತೀರಾ ನೀವು? ನೋಡಿ, ನೀವಂದ್ರೆ ನನ್ನ ಪ್ರಾಣ. ನನ್ನ ಶ್ವಾಸವನ್ನ ಕಳೆದುಕೊಳ್ತೀನಿ ವಿನಃ ನಿಮ್ಮ ಮೇಲಿರುವ ವಿಶ್ವಾಸವನ್ನ ನಾನು ಯಾವತ್ತೂ ಕಳೆದುಕೊಳ್ಳುವುದಿಲ್ಲ. ಸರಿ, ನಾನು ಹೋಗಿ ಬರ್ಲಾ? ನನ್ನ ಶಾರದೆ ಬಲುಜಾಣಿ. ಹೋಗಿ ಬಾ ಶಾರದಾ. ಅಂತೂ ಅಪ್ಪಾಜಿಯವರು ಶಾರದಾಳನ್ನು ಮನಪೂರ್ವಕವಾಗಿ ಒಪ್ಪಿ ತಮ್ಮ ಸೊಸೆಯನ್ನಾಗಿ ಸ್ವೀಕರಿಸುವಂತಾದ್ರೆ ನನ್ನಂತ ಭಾಗ್ಯಶಾಲಿ ಈ ಭೂಮಿಯ ಮೇಲೆ ಯಾರೂ ಇರೋದಿಲ್ಲ. ಹಲೋ ವಿಶಾಲ್, ಏನಿದು ಒಬ್ಬಂಟಿಯಾಗಿ ನಿಂತು ಏನೋ ಒಬ್ಬೊಬ್ರೆ ಮಾತಾಡ್ತಾ ಇದ್ದೀರಾ? ಏನಾದ್ರೂ ಆ ದೇವ್ರ ಹತ್ರ ವರ ಕೇಳ್ತಾ ಇದ್ದೀರೇನು? ನೋಡು ರಜನಿ, ಆ ದೇವರ ಹತ್ತಿರ ವರ ಕೇಳಲು ನನಗೇನು ಕಡಿಮೆ ಮಾಡಿದ್ದಾನೆ ಆ ದೇವರು? ಸಕಲ ಸುಖ ಸಂಪತ್ತು ಅಷ್ಟ ಐಶ್ವರ್ಯವನ್ನು ಕರುಣಿಸಿದ್ದಾನೆ ಗುಡಗೇರಿಯ ಶರಣ ಬಸವೇಶ. ಎಷ್ಟಾದ ಮೇಲೂ ನಾನು ಆ ದೇವ್ರನ್ನ ಕೇಳಿದ್ರೆ ಸುಮ್ಮನೆ ಇರ್ತಾನ? ಕೋಪಿಸ್ಕೊಂಡ್ಬಿಡ್ತಾನೆ. ಅಂದ ಹಾಗೆ ನಾವು ಅದು ಎತ್ತೋ ಕಡೆಯೋ ಹೊರಟಂತಿದೆಯಲ್ಲ. ಇದೆಂತ ಮಾತು ವಿಶಾಲ್? ನೋಡಿ, ಈ ರಜನಿ ಚಂದಿರನನ್ನು ಬಿಟ್ಟು ಹೋಗೋದಕ್ಕೆ ಅದು ಎಂದಿಗೂ ಸಾಧ್ಯವಿಲ್ಲ. ರಜನಿ, ನಿನ್ನ ಮಾತಿನ ಅರ್ಥವಿಲ್ಲದೆ ಮಾತಾಡಿ ವ್ಯರ್ಥ ಕಾಲ ಕಳೆಯುವುದಕ್ಕೂ ನನಗಿಷ್ಟವಿಲ್ಲ ವಿಶಾಲ್. ನೋಡಿ, ಯೌವನದ ಸಿರಿವಂತಿಕೆಯಿಂದ ಭಾರವಾಗಿರುವ ಈ ನನ್ನ ದೇಹದ ಸಾಮ್ರಾಜ್ಯಕ್ಕೆ ನೀವು ಅಧಿಪತಿ ಆಗ್ಬೇಕು ಅಂತ ನಿಮಗೆ ಹೃದಯ ಪೂರ್ವಕವಾಗಿ ಆಹ್ವಾನಿಸಲು ಬಂದಿರುವೆ. ಬಲಿಷ್ಠವಾದ ನಿನ್ನ ಬಾಹು ಬಂಧನದಿಂದ ಬಿಗಿದಪ್ಪಿ ಒಂದೇ ಒಂದು ಸಾರಿ ನನಗೆ ರತಿ ಸುಖದ ಸಭೆಯನ್ನು ಉಳಿಸುವ. ಏನು
ಸುಖದ ಕಾಮ ಪಿಪಾಸುವಿನ ಬೆನ್ನು ಬಿದ್ದು ನಂದನವಾಗಬೇಕಾದ ನಿನ್ನ ಬಾಳನ್ನು ನರಕದಂಗಳ ಮಾಡಿಕೊಳ್ಳಬೇಡ. ಕಾಮ ಅಂದ ಕಾರದಿ ಕಾಲು ಜಾರಿದರೆ ಅತ್ಯಮೂಲ್ಯವಾದ ನಿನ್ನ ಶೀಲ ಕೈ ಜಾರಿ ಕೆಸರಿನಲ್ಲಿ ಬಿದ್ದ ಗುಲಾಬಿ ಹೂವಿನಂತಾಗುತ್ತದೆ ನಿನ್ನ ಬಾಳು. ನೀ ಇಂಥವಳೆಂದು ನಾನು ತಿಳಿದಿದ್ದರೆ ವಿಶಾಲ್, ಇದು ಎಂತ ಮಾತನ್ನು ಮಾತಾಡ್ತಾ ಇದ್ದೀರಾ ನೀವು? ಒಂದು ಹೆಣ್ಣು ಒಂದು ಗಂಡಿನ ಪ್ರೀತಿ ಪ್ರೇಮ ಸಾಮೀಪ ಬಯಸೋದು ತಪ್ಪ? ವಿಶಾಲ್, ಕಾಲೇಜು ದಿನದಿಂದಲೂ ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ. ನಿಮ್ಮ ವ್ಯಕ್ತಿತ್ವಕ್ಕೆ ಮನಸ್ಸೊತ್ತು ಮಾರು ಹೋಗಿದ್ದೇನೆ. ಪ್ಲೀಸ್ ದಯವಿಟ್ಟು ನನ್ನನ್ನು ತಿರಸ್ಕಾರ ಮಾಡಬೇಡಿ. ಐ ಲವ್ ಯು ವಿಶಾಲ್. ನೋ ರಜನಿ, ನೋ, ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ನಾನು ಯಾವತ್ತೂ ನಿನ್ನನ್ನು ಆ ದೃಷ್ಟಿಯಿಂದ ನೋಡಿಲ್ಲ, ಮುಂದೆ ನೋಡೋದೂ ಇಲ್ಲ. ಯಾಕೆಂದ್ರೆ ಈಗಾಗಲೇ ನನ್ನ ಹೃದಯವನ್ನು ಶಾರದಾಳಿಗೆ ಒಪ್ಪಿಸಿದ್ದೇನೆ. ಅವಳನ್ನೇ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲಿದ್ದೇನೆ. ನೋಡು ರಜನಿ, ದಯವಿಟ್ಟು ನಿನ್ನ ಮನಸ್ಸಿನಲ್ಲಿ ಇಲ್ಲ ಸಲ್ಲದ ಆಲೋಚನೆಗಳನ್ನು ತುಂಬಿಕೊಂಡು ನಿನ್ನ ಆತ್ಮವಂಚನೆ ಮಾಡಿಕೊಳ್ಳಬೇಡ ರಜನಿ, ಆತ್ಮವಂಚನೆ ಮಾಡಿಕೊಳ್ಳಬೇಡ. ಓಹೋ, ಹಾಗಾದ್ರೆ ಅವಳು ನನಗಿಂತ ಸುಂದರವಾಗಿದ್ದಾಳೆ. ಅವಳನ್ನು ಮೀರಿಸುವ ಮೈಮಾಟ ಚೆಲುವು ನನ್ನಲ್ಲಿಲ್ವಾ? ವಿಶಾಲ್, ಹಾಗಾದ್ರೆ ನನ್ನಲ್ಲಿ ಕೊರತೆ ಇರುವುದಾದ್ರೂ ಏನು? ಅವಳಲ್ಲಿ ಇರದ ಸೌಂದರ್ಯ ಆಕರ್ಷಣೆ ನನ್ನಲ್ಲಿ ಏನು ಇಲ್ವಾ? ಅವಳಲ್ಲಿ ಇರೋದಾದ್ರೂ ಏನು? ರಜನಿ, ಪ್ರೇಮ ಕಾಮಗಳೆಂಬುದು ಬದುಕಿನ ಒಂದು ಭಾಗ ಅಷ್ಟೇ. ಆದರೆ ಕಾಮವೇ ಬದುಕಲ್ಲ. ನೋಡು, ಹೆಣ್ಣಿಗೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವತಿಯಾಗಿರಬೇಕು. ಹೆಣ್ಣು ಸದ್ಗುಣ, ಸದ್ವಿನಯ, ಸಚ್ಚಾರಿತ್ರ್ಯ ಇವು ಹೆಣ್ಣಿನ ಮೂಲ ಮಂತ್ರವಾಗಬೇಕು. ಸದ್ಗುಣಗಳೇ ಇಲ್ಲದ ಈ ನಿನ್ನ ಸೌಂದರ್ಯ ಫಲ ನೀಡದ ಪುಷ್ಪದಂತೆ. ಕಾಮ ತಲೆಗೇರಿದ ಹೆಣ್ಣಿಗೆ ಬುದ್ಧಿ ಹೇಳುವುದು ಒಂದೇ, ಕಾಯ್ದ ಕಬ್ಬಿಣಕ್ಕೆ ನೀರೆರೆಯುವುದು ಒಂದೇ ರಜನಿ. ವಿಶಾಲ್, ನಿನ್ನ ಆದೇಶದ ಮಂತ್ರೋಪದೇಶ ನನಗೆ ಬೇಕಾಗಿಲ್ಲ. ತಾನಾಗಿ ಒಲಿದು ಬಂದ ಒಂದು ಹೆಣ್ಣನ್ನು, ಆ ಹೆಣ್ಣಿನ ಆಸೆಯನ್ನು ತಿರಸ್ಕರಿಸಿದ್ರಲ್ಲ. ನೋಡಿ, ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ. ವಿಶಾಲ್, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ಈ ರಜನಿ ಮನಸ್ಸು ಮಾಡಿದ್ರೆ ನಂದನವನ ಬೇಕಾಗಿದ್ದ ನಿನ್ನ ಬಾಳು ಅಂಧಕಾರ ತುಂಬಿದ ಸ್ಮಶಾನವನ್ನ ಮಾಡ್ತೀನಿ. ಎಚ್ಚರವಾಗಿ ರಜನಿ, ನಿನ್ನಂತ ಹುಚ್ಚು ಹೆಣ್ಣಿನ ಎಚ್ಚರಿಕೆಗೆ ಬೆಚ್ಚಿ ಬೀಳುವ ಗಂಡು ನಾನಲ್ಲ. ಕ್ಷಣಿಕ ಸುಖದ ಕಾಮದಾಸೆಗಾಗಿ ಯೌವನದ ಆವೇಶದಿಂದ ಕಾಮದ ಹೊಳೆಯಲ್ಲಿ ಈಜಲು ಹೋಗಿ ಕೊಚ್ಚಿಕೊಂಡು ಹೋದೆಯ ಬರ್ತೀನಿ. ಅಪೂರ್ವ ಸೌಂದರ್ಯದ ಅಪ್ರತಿಭ ಸೌಂದರ್ಯ ರಸದುಟಿಗಳ ರಸದೌತನ ಸ್ವೀಕರಿಸುವ ರಸಿಕತೆ ಅವನಿಗೆಲ್ಲಿದೆ ರಜನಿ? ಆ ಶಾರದಾಳ ನರಕದ ಸೆರಗಿನಲ್ಲಿ ಸ್ವರ್ಗವನ್ನು ಅರಸುತ್ತಾ ಅಲೆದಾಡುತ್ತಿರುವ ಅವನೊಬ್ಬ ಶುದ್ಧ ಅರಸಿಕ. ಹೌದು ನಿರಂಜನ್, ನನ್ನಲ್ಲಿರುವ ಒಲವನ್ನು ಮಲಿನವಂತ ತಿಳಿದು ನನ್ನನ್ನು ತಿರಸ್ಕರಿಸಿದ ಆ ವಿಶಾಲನಿಗೆ ಈ ರಜನಿ ಎಂತವಳು ಅಂತ ತೋರಿಸ್ಬೇಕಾಗಿದೆ. ಹಾಗಾದರೆ ಆ ವಿಶಾಲನ ಸರ್ವನಾಶಕ್ಕೆ ಪಣ ತೊಟ್ಟಿರುವ ಈ ನಿರಂಜನನ ಕೈಗೆ ಕೈ ಜೋಡಿಸುವೆಯಾ? ಅಗತ್ಯವಾಗಿಯೂ ನಿರಂಜನ್, ಅಗತ್ಯವಾಗಿಯೂ ನಿನ್ನ ಜೊತೆ ಕೈ ಮಿಲಾಯಿಸುವೆ. ನನ್ನ ಪ್ರೇಮವನ್ನು ಧಿಕ್ಕಾರ ಮಾಡಿದ ಅವನಿಗೆ ಅವನ ಪ್ರೀತಿ ಪ್ರೇಮ ಕೂಡ ಅವನಿಗೆ ದಕ್ವ
ರಜನಿ. ಹಾಗಾದರೆ ನಿನ್ನ ಅದ್ಭುತವಾದ ಭಾವಭಂಗಿಯಲ್ಲಿ ಅಡಗಿದ ಸುಖ ವೈಭೋಗದ ಈ ಸಿರಿಯ ಸೊಬಗನ್ನು ಸವಿಯುವ ಸದಾ ಅವಕಾಶ ನನಗೆ ನೀನು ನೀಡುವೆಯಾ? ನಿರಂಜನ್ ಅಂದ್ರೆ ಐ ಲವ್ ಯು ರಜನಿ, ಐ ಲವ್ ಯು. ನಾನು ನಿನ್ನನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ ರಜನಿ. ಆ ವಿಶಾಲ ನಿನ್ನ ಹೃದಯದಲ್ಲಿ ನಿರಾಸೆಯ ಜ್ವಾಲೆಯನ್ನೇ ಹೊತ್ತಿಸಿರಬಹುದು, ಆದರೆ ನಾನು ನನ್ನ ಪ್ರೀತಿಯ ಪನ್ನೀರಿನಿಂದ ಅದನ್ನು ಶಮನಗೊಳಿಸುವೆ. ಅದಕ್ಕೆ ಈ ಸುಂದರಿಯ ಸಮ್ಮತಿ ಸಿಕ್ಕರೆ ಮಾತ್ರ. ನಿರಂಜನ್, ಏನ್ ಹೇಳ್ತಾ ಇದ್ದೀರಾ ನೀವು? ಸತ್ಯವಾಗಿಯೂ ಈ ಮಾತನ್ನು ಹೇಳ್ತಾ ಇದ್ದೀರಾ? ಈ ಮಾತನ್ನು ನಾನು ನಂಬಲ? ಸತ್ಯವಾಗಿಯೂ ನಂಬು ರಜನಿ, ಸತ್ಯವಾಗಿಯೂ ನಂಬು. ನಂಬಿಕೆಗೆ ಇಂಬು ಕೊಟ್ಟ ಅಂಬಿಗನಾಗಿ ನಿನ್ನ ಬಾಳ ನೌಕೆಯನ್ನು ಸಂಬಂಧದ ಹರಿಗೋಲಿಂದ ಸಾಗಿಸಿ ಸಂತೃಪ್ತಿಯ ತೀರ ಸೇರಿಸುವೆ. ಥ್ಯಾಂಕ್ ಯು ನಿರಂಜನ್, ವೆರಿ 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 ಥ್ಯಾಂಕ್ ಯು. ನೋಡಿ, ನಿಮ್ಮ ಪ್ರೇಮದ ಅಂತರಂಗದ ಅರಮನೆಯಲ್ಲಿ ನನಗೆ ಸ್ಥಾನ ಕೊಟ್ಟಿದ್ದೀರಾ, ನನ್ನ ಬಾಳಿಗೆ ನವ ಚೈತನ್ಯ ನೀಡಿದ್ದೀರಾ. ಅಂದ ಮೇಲೆ ಈ ನಿಮ್ಮ ಹೃದಯದಲ್ಲಿ ನಾನು ಯಾವಾಗಲೂ ಶಾಶ್ವತವಾಗಿರುವುದನ್ನೇ ಬಯಸುತ್ತೇನೆ. ನಿನ್ನ ಬೊಗಸೆಗಣ್ಣಿಗೆ ಸರಿಸಮ ಯಾವುದಿದೆ? ರಸ ಸುರಿಸುವ ಹಸಿ ತುಟಿಗಳ ಹಸುವೆಯನ್ನು ತಣಿಸುವಕ್ಕೋಸ್ಕರ ಕಾತರನಾಗಿದ್ದೇನೆ. ನಿನ್ನ ಮಧುರ ಗಾಯನ ಆಲಿಸುತ್ತಾ ನಿನ್ನ ತೂಗುಲಿಯಲ್ಲಿ ಹಾಯಾಗಿ ನಿದ್ರಿಸಬೇಕೆಂಬ ಆಸೆ ರಜನಿ, ಹಾಯಾಗಿ ನಿದ್ರಿಸಬೇಕೆಂಬ ಆಸೆ. ಈ ರಸಿಕನ ಪಟ್ಟದ ರಸಿಯಾಗಿ ಈಡೇರಿಸುವೆಯಾ? ನನ್ನ ಮನದಿಚ್ಛೆಯನ್ನು ಹೊರತು ಒಲವಿನ ಆಸರೆಯಾಗಿ ನೀನು ಬಂದಿರುವಾಗ ಈ ಚಂದಿರನಿಂದ ಈ ರಜನಿ ದೂರ ಸರಿಯೋಳೆ? ಖಂಡಿತವಾಗಿಯೂ ಇಲ್ಲ. ನಿಮ್ಮ ಜೊತೆಯಲ್ಲಿ ಇರಬೇಕನ್ನೋದೇ ನನ್ನ ಆಸೆ. ಇನ್ನು ಮುಂದೆ ನನ್ನ ಎಲ್ಲಾ ಸರ್ವಸ್ವವು ನಿಮ್ಮದೇ ನನ್ನ ರಾಜ, ನಿಮ್ಮದೇ. ಕಾಮದಾಹದಿಂದ ಬಳಲ್ತಾ ಇರೋ ನನಗೆ ನಿಮ್ಮ ಬಿಸಿ ಒಪ್ಪಿಗೆಯನ್ನು ನೀಡ್ತೀರಾ?
ಹಾ, ಏನಿವಳ ಕಪ್ಪು ಮುಂಗುರಳು ಮನಮೋಹಕ ಕುಡಿನೋಟ. ವಾವ್, ಬೇಲೂರಿನ ಶಿಲೆ ಬಾಲಿಕೆ ಜೀವಂತ ಕಲೆ ಇವಳ ಮೈ ತುಂಬಿಕೊಂಡಿದೆ. ಕೆಸರಿನಲ್ಲಿ ಕಮಲದಂತೆ, ಮುಳ್ಳುಗಳಲ್ಲಿನ ಗುಲಾಬಿಯಂತೆ. ನಮ್ಮೂರಲ್ಲಿ ಇಂಥ ಮನಮೋಹಕ ಮಂದಾರ ಪುಷ್ಪವೇ? ಸರ್ ಸರ್, ನಿಮ್ಮನ್ನೇ ಕೇಳ್ತಾ ಇರೋದು. ಯಜಮಾನ್ ಇಲ್ವಾ ಮನೆಯಲ್ಲಿ? ಯಾರು? ಅಪ್ಪಾಜಿನ? ಇಲ್ಲ, ಹೊರಗಡೆ ಹೋಗಿದ್ದಾರೆ. ಇನ್ನೇನು ಬರಬಹುದು, ಬನ್ನಿ ಕುಳಿತುಕೊಳ್ಳಿ. ಅಂದ್ರೆ ನೀವು? ನಾನು ಆಕಾಶ್ ಅಂತ, ಅಪ್ಪಾಜಿಯ ಮಗ. ಅಯ್ಯೋ ಅಲ್ಲಲ್ಲ, ಶಿವರಾಮಯ್ಯನವರ ಎರಡನೇ ಮಗ. ಹಾ, ನೀವು ಬನ್ನಿ. ಅಯ್ಯೋ, ಅದಕ್ಕೆ ಯಾಕ್ರೆ ಇಷ್ಟೊಂದು ಗರ ಬಡ್ದಂಗ್ ಮಾತಾಡ್ತಾ ಇದ್ದೀರಾ? ಆಕಾಶ್, ಹೆದರ್ಕೋಬೇಡಿ, ನಾನೇ ನಿಮ್ಮ ತಿಂದು ಹಾಕೋಲ್ಲ. ಹಾ, ನೀವು ಜಾಸ್ತಿ ನಗಬೇಡಿ. ಯಾಕೆ? ನೀವು ನಗುವಾಗ ಫಳ ಫಳ ಅಂತ ಮುತ್ತು ಉದುರುತ್ತವೆ. ಅದಕ್ಕೆ ರಿಯಲ್ಲಿ ನೀವು ನಗುವಾಗ ತುಂಬಾ ಸುಂದರವಾಗಿ ಕಾಣುತ್ತೀರಿ. ಹಾ, ಅಂದಾಗೆ ಅಪ್ಪಾಜಿ ಹತ್ರ ಏನಾದರೂ ಕೆಲಸವಿತ್ತೆ? ತಮ್ಮ ಪರಿಚಯ ನೋಡಿ, ನನ್ನ ಹೆಸರು ಶಾರದಾ ಅಂತ. ನಾನೊಬ್ಳು ಅನಾಥೆ ಆದ್ರೂ ಕೂಡ ಈ ಮನೆಗೆ ತುಂಬಾ ಬೇಕಾದವಳು. ಅಪ್ಪಾಜಿ ಅವರ ಹತ್ರ ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕಾಗಿ ಬಂದಿದ್ದೆ. ವಾವ್, ಈ ಅಪ್ರತಿಮ ಸುಂದರಿ ಅಗಾಧ ಸೌಂದರ್ಯ ನನ್ನ ಮನದಾಳದಲ್ಲಿ ಹುದುಗಿರುವ ಸೂಕ್ತ ಕಾಮನೆಗಳನ್ನು ಬಡಿದೆಬ್ಬಿಸುತ್ತಿದೆ. ಇವಳ ಕಣ್ಣಿನ ಕುಡಿನೋಟದ ಹೂಬಾಣ ನನ್ನ ಹೃದಯಕ್ಕೆ ನಾಟಿ ಹುಚ್ಚು ಕಾಮನೆಗಳನ್ನು ಕೆರಳಿಸುತ್ತಿದೆ. ಏನೇ ಆಗಲಿ ಮನೆಯಲ್ಲೂ ಯಾರೂ ಇಲ್ಲ. ಇವಳನ್ನು ಹೇಗಾದರೂ ಮಾಡಿ ನನ್ನ ಬಲೆಯಲ್ಲಿ ಹಾಕಿಕೊಂಡು ಈ ಚಲುವೆ ಹೆಣತನದ ಶುಭ್ರ ಬಿಳಿಯಾಳೆ ಮೇಲೆ ರಾಸ ಲೀಲೆ ರಂಗು ರಂಗಿನ ಚಿತ್ತಾರ ಹಾಕಲೇಬೇಕು. ಆಕಾಶ್, ಆಕಾಶ್, ಹೀಗೆ ಗರ ಬಡ್ದವರಾಗಿ ನಿಂತ್ಬಿಟ್ರಿ, ಏನಾಗಿದೆ ನಿಮ್ಗೆ? ಅಮ್ಮ, ಎದೆ ನೋವು. ನಾನೇನ್ ಮಾಡ್ಲಿ? ನನಗೇನು ತೋರ್ಸ್ತಾನೆ ಇಲ್ಲ. ಮನೇಲಿ ಬೇರೆ ಯಾರು ಕಾಣಿಸ್ತಾ ಇಲ್ಲ. ದೇವ್ರೆ, ದೇವ್ರೆ, ನೀನೇ ನನಗೆ ದಾರಿ ತೋರಿಸ್ಬೇಕು. ಅಯ್ಯೋ ಹುಚ್ಚಿ, ಅಕಸ್ಮಾತ್ ಆಗಿ ಹೃದಯಘಾತವಾದಾಗ ಬೇರೊಬ್ಬ ವ್ಯಕ್ತಿಯವರ ಬಾಯಲ್ಲಿ ತಮ್ಮ ಬಾಯಿಟ್ಟು ಗಟ್ಟಿಯಾಗಿ ಉಸಿರು ಬಿಡುತ್ತಾ ಹೋದರೆ ಅವರ ಹೃದಯ ಮತ್ತೆ ಮೊದಲಿನ ಸ್ಥಿತಿಗೆ ಬರುತ್ತದೆ. ಹೌದು, ಇದೇ ಪ್ರಥಮ ಚಿಕಿತ್ಸೆ. ಇದನ್ನ ನಾನೀಗ ಮಾಡಲೇಬೇಕು. ಇದನ್ನ ನಾನೀಗ ಮಾಡಲೇಬೇಕು. ನಿಲ್ಲಸಾಗ, ನೀನಿನ್ನೂ ಮದುವೆಯಾಗದ ಕನ್ಯೆ. ಚೆನ್ನಾಗಿ ವಿಚಾರ ಮಾಡು. ಹದಿಹರೆಯದ ಹೆಣ್ಣೊಂದು ವಯಸ್ಸಿಗೆ ಬಂದ ಗಂಡಿನ ಬಾಯಿಗೆ ಬಾಯಿಟ್ಟರೆ ಏನರ್ಥ? ಅದು ಪತಿಯಾದವನಿಗಷ್ಟೇ ಮೀಸಲಾದಂತೆಯೇ. ನಮ್ಮ ಸಮಾಜದ ನೀತಿ ತಿಳಿಯಿತೆ. ಹೌದು, ನೀನು ಹೇಳುದು ನಿಜ. ಆದ್ರೆ ಎಂತ ಸ್ಥಿತಿಯಲ್ಲಿ ನಾನು ಸಮಾಜಕ್ಕೆ ಹೆದರದೆ ಮಾನವೀಯತೆಯನ್ನು ಮರಿಬೇಕೆ? ಆಕಾಶನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಶಾರದಾ, ಆಕಾಶ ನಿನಗೆ ಮೈದುನನಾಗಬೇಕಾದವನು. ಮೈದುನ ಅಂದ್ರೆ ಮಗನ ಸಮಾನ. ತಾಯಿ ಮಗನ ಬಾಯಿಗೆ ಬಾಯಿಟ್ಟರೆ ಅಲ್ಲಿ ಮಾತೃ ವಾತ್ಸಲ್ಯ ಸುವಾಸನೆ ಬರುತ್ತೆ ವಿನಃ ಕಾಮದ ಕಟ್ಟ ವಾಸನೆ ಬರಲಾರದು. ಹೋಗು ಹೋಗು, ಮೊದಲು ಆಕಾಶನ ಪ್ರಾಣ ಉಳಿಸಲು ಪ್ರಯತ್ನಿಸು. ಹೋಗು. ಹೌದು ಹೌದು, ನಾನೀಗ ಅದನ್ನ ಮಾಡಲೇಬೇಕು. ನಾನೀಗ
ಶಾರದಾ, ನಿನ್ನ ಬಿಸಿ ಉಸಿರಿನ ಆಧಾರದ ಸಿವಿ ಮಿತ್ತು ಜೇನು ನನ್ನ ಆಧಾರಗಳಿಗೆ ಸಿಹಿ ಜೇನಾಮೃತ ಉಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಈ ಮಧುರ ಕ್ಷಣದ ರೋಮಾಂಚನದ ಸವಿ ನೆನಪು ನನ್ನ ಹೃದಯದಲ್ಲಿ ಸದಾಕಾಲ ಅಚ್ಚಳಿಯದೆ ಹಚ್ಚಸಿರಾಗಿರುತ್ತೆ. ಆಕಾಶ್, ಏನ್ ಹೇಳ್ತಾ ಇದ್ದೀರಾ ನೀವು? ನಿಜ ಶಾರದಾ, ನಿನ್ನ ನೋಡಿದ ಮೊದಲ ಕ್ಷಣದಲ್ಲಿ ನಿನ್ನ ಅಮೋಘ ರೂಪ ರಾಶಿಯ ಮೊದಲ ನೋಟದಲ್ಲಿ ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂಬ ಹುಚ್ಚು ಹಂಬಲದಿಂದ ಹೃದಯಘಾತದ ಚಿಕ್ಕ ನಾಟಕ ಮಾಡಿದೆ ಅಷ್ಟೇ. ನಿಜ ಹೇಳಬೇಕೆಂದರೆ ನಿನ್ನನ್ನು ನೋಡಿದ ಕ್ಷಣ ನೀನೇನ ಸತ್ಯ ಆಗಬೇಕೆಂದುಕೊಂಡೆ ಶಾರದಾ. ಐ ಲವ್ ಯು ಶಾರದಾ, ಐ ಲವ್ ಯು. ಆಕಾಶ್, ನೀ ನನಗೆ ಮೋಸ ಮಾಡ್ಬಿಟ್ಟೆ. ನೀ ನನಗೆ ಮೋಸ ಮಾಡ್ಬಿಟ್ಟೆ. ನನಗೇನ್ ಮಾಡ್ಲಿ? ನನಗೇನ್ ಮಾಡ್ಲಿ? ನಾನು ಕಂಡ ಪ್ರೀತಿಯ ಕನಸುಗಳೆಲ್ಲ ಕರಗಿ ಹೋಯ್ತು. ನನ್ನ ಜೀವನ ಮೂಕವಾಯಿತು. ನನ್ನ ಭಾವ ತೂಕ ತಪ್ಪಿ ಹೋಗಿ ಹೋಯ್ತು. ನನ್ನ ಬದುಕು ಇಲ್ಲ ಶಾರದಾ, ಇಲ್ಲ. ಮೂಕವಾದ ನಿನ್ನ ಭಾವಕ್ಕೆ ಜೀವ ನಾನಾಗುವೆ. ನನ್ನನ್ನು ನಂಬು. ನಿನ್ನ ಪ್ರೀತಿಯ ಪಡೆಯಕ್ಕೋಸ್ಕರ ಹೀಗೆ ಮಾಡಿದೆ ಹೊರತು. ಆಕಾಶ್, ನೀನೆಂತ ತಪ್ಪು ಮಾಡಿವೆ ಅಂತ ನಿನಗೆ ಗೊತ್ತೇನೋ? ನೋಡು, ಪ್ರೀತಿ ಅಂದ್ರೆ ಬಲಾತ್ಕಾರದಿಂದ ಬೆಸೆಯುವ ಬಂಧನವಲ್ಲ. ಪ್ರೀತಿ ಅಂದ್ರೆ ಎರಡು ಹೃದಯಗಳ ಮಧ್ಯೆ ಬೆಸೆಯುವ ಭಾವಾತ್ಮಕವಾದ ಬಂಧನ. ಇನ್ನೊಂದು ಜೀವಕ್ಕೆ ಒಳ್ಳೆಯದನ್ನು ಬಯಸುವ ನಿಜವಾದ ಹಿರಿಮೆಯೇ ಪ್ರೀತಿ. ಆಕರ್ಷಣೆಯಿಂದ ಹುಟ್ಟೋದು ಕಾಮವೇ ಹೊರತು ಪ್ರೇಮವಲ್ಲ. ಆಕಾಶ್, ಪ್ರೇಮವಲ್ಲ. ಶಾರದಾ, ಪ್ರೇಮ ಕಾಮಗಳೆರಡು ಒಂದೇ ನಾಡಿದೆ ಎರಡು ಮುಖಗಳಿದ್ದಂತೆ. ನೀ ಏನಾದರನ್ನು ಒಟ್ಟಿನಲ್ಲಿ ನೀನು ನನ್ನವಳಾಗಬೇಕೆಂಬುದೇ ನನ್ನ ಆಸೆ. ಆಸೆ ಅಲ್ಲ, ಇದು ನಿನ್ನ ದುರಾಸೆ. ನಾನು ನಿನ್ ಮೇಲಿಟ್ಟಿರುವ ಈ ವಾತ್ಸಲ್ಯಕ್ಕೆ ಕಳಂಕ ಹಚ್ಬಿಟ್ಟೆ ನೀನು. ನಿನ್ನ ಜೀವನದ ಚರಿತ್ರೆ ನನಗೆ ಗೊತ್ತಾಗಿದ್ರೆ ನೀನೆಂತ ತಪ್ಪು ಮಾಡಿರುವೆ ಅಂತ ನಿನಗೆ ಅರ್ಥವಾಗುತ್ತೆ. ಶಾರದಾ, ತಪ್ಪು ಒಪ್ಪುಗಳ ವಿಚಾರ ವಿಮರ್ಶನೆ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನೀನು, ನಿನ್ನ ಪ್ರೀತಿ ಅಷ್ಟೇ. ನಾಳೆನೇ ಈ ವಿಷಯ ಅಪ್ಪಾಜಿಯವರಿಗೆ ತಿಳಿಸಿ ನಮ್ಮಿಬ್ಬರ ಮದುವೆಗೆ ಏರ್ಪಾಡು ಮಾಡುತ್ತೇನೆ. ಸಮಾಧಾನ ಮಾಡಿಕೋ. ಸಮಾಧಾನ? ಇನ್ನೆಲ್ಲಿಯ ಸಮಾಧಾನ? ನನ್ನ ಆಸೆ ಆಕಾಂಕ್ಷೆನೆಲ್ಲ ಸುಟ್ಟು ಸಮಾಧಿ ಮಾಡಿ ಅದರ ಮೇಲೆ ನಿನ್ನ ಪ್ರೇಮ ಮಂದಿರವನ್ನ ಕಟ್ಟಿ ನನ್ನನ್ನ ಬಂಧಿಸ್ಬೇಕು ಅನ್ಕೊಂಡಿರುವೆಯಾ ನೀನು? ಹಾಗೆಲ್ಲ ಮಾತನಾಡಬೇಡ. ನಾನು ತಪ್ಪು ಮಾಡಿದೆ ನಿಜ, ನಿನಗೆ ಮೋಸ ಮಾಡೋದಿಲ್ಲ. ಈಗ ನೀನು ಹೋಗು, ಆಮೇಲೆ ನಿನ್ನನ್ನು ಮತ್ತೆ ಭೇಟಿ ಆಗುತ್ತೇನೆ, ಆಯ್ತಾ? ದೇವ್ರೇ, ಯಾಕಪ್ಪ ನನಗೆ ಸತ್ವ ಪರೀಕ್ಷೆ? ನನ್ನನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ವಿಶಾಲನಿಗೆ ನನ್ನ ಹೇಸಿ
ಮುಖವನ್ನ ಯಾಕೆ ತೋರಿಸ್ಲಿ? ಪರಪುರುಷರ ದೇಹವನ್ನು ಸ್ಪರ್ಶ ಮಾಡಿದ ಈ ಕೈಗಳಿಂದ ಪವಿತ್ರವಾದ ಆ ಮೂರ್ತಿಯನ್ನ ನಾನು ಹೇಗ್ ಮುಟ್ಲಿ? ಇದನ್ನೆಲ್ಲ ಎದುರಿಸುವ ಶಕ್ತಿ ನನ್ನಲ್ಲಿದೆಯಾ? ದಿನನಿತ್ಯ ನಿನ್ನ ಪೂಜೆಗೈದಕ್ಕೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟೆ. ಸರಿಯಾದ ಶಿಕ್ಷೆ ಕೊಟ್ಬಿಟ್ಟೆ. ಅರೆ ಶಾರದಾ, ಯಾವಾಗ ಬಂದೆ ಶಾರದಾ? ಅಪ್ಪಾಜಿ, ಇವಳೆ ಈ ಮನೆಯ ಭಾವಿ ಭಾಗ್ಯಲಕ್ಷ್ಮಿ. ಹೆಸರಿಗೆ ತಕ್ಕಂತೆ ತುಂಬಾ ಲಕ್ಷಣವಾಗಿದ್ದೀಯಾ ತಾಯಿ? ಯಜಮಾನ್ರೆ, ಹೇಳಮ್ಮ, ಹೇಳು. ದೀರ್ಘಕಾಲ ಸುಖವಾಗಿರಮ್ಮ. ಇನ್ನು ಮುಂದೆ ಯಜಮಾನ್ರಿ ಅಂತ ಕರಿಬೇಡಮ್ಮ. ನನಗೆ ಮಾವಯ್ಯ ಅಂದ್ರೆ ಅಷ್ಟೇ ಸಾಕು. ಏಕೆಂದ್ರೆ ವಿಶಾಲ ನನಗೆ ಎಲ್ಲಾ ವಿಷಯ ತಿಳಿಸಿದ್ದಾನಮ್ಮ. ಆಕಾಶ ಎಲ್ಲಿದ್ದಾನೆ? ಹೊರಗಡೆ ಇರ್ತಾರೆ ಮಾವಯ್ಯ. ಏ ಆಕಾಶ, ಬಾರೋ, ಹೊರಗಡೆ ಬಾರಪ್ಪ. ಒಳಗಡೆ ಏನ್ ಮಾಡ್ತಾ ಇದ್ದೀಯೋ? ಅಪ್ಪಾಜಿ, ಅಣ್ಣ ಅಣ್ಣ ಸ್ವಲ್ಪ ಬಾಣ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ತಿಳಿಸುವುದಿದೆ. ಆಕಾಶ್, ಮೊದಲು ನಾ ಹೇಳುವ ಸಂತೋಷದ ಸಮಾಚಾರ ಕೇಳು, ಆ ನಂತರ ನಿನ್ನ ವಿಷಯ. ಸಂತೋಷದ ಸಮಾಚಾರವೇ? ಏನಣ್ಣ ಅದು? ನೋಡು ಆಕಾಶ್, ಹೆಣ್ಣಿನ ನೆರಳನ್ನೇ ಕಾಣದ ಈ ನಮ್ಮ ಮನೆಗೆ ಅಪ್ಪಾಜಿಯವರನ್ನು ಸೊಸೆಯನ್ನು ತಂದುಕೊಳ್ಳಬೇಕೆಂದು ನಿರ್ಧರಿಸಿದ್ದಾರೆ. ಮಕ್ಕಳಾದ ನಾವು ಹೆತ್ತವರ ಆಸೆಯನ್ನು ಪೂರೈಸುವುದು ನಮ್ಮ ಕರ್ತವ್ಯ. ಆದರೆ ಸದ್ಯ ನನಗೀಗ ಮದುವೆಯಾಗಲು ಇಷ್ಟವಿಲ್ಲ. ಆಕಾಶ್, ಅದಕ್ಕಾಗಿ ನಿನ್ನ ಮದುವೆಯನ್ನು ಶಾರದಾಳ ಜೊತೆ ಮಾಡಬೇಕೆಂದು ನಿರ್ಧರಿಸಿದ್ದೆ. ಅಪ್ಪಾಜಿ, ಸುಮ್ಮನಿರಿ ಅಪ್ಪಾಜಿ, ಸುಮ್ಮನಿರಿ. ಇಷ್ಟು ದಿನ ನಾನು ನೀವು ಹೇಳ್ದಂಗೆ ತಾನೇ ನಾನು ಕೇಳ್ಕೊಂಡು ಬಂದಿರೋದು ಅಲ್ವೇ ಅಪ್ಪಾಜಿ? ಆಕಾಶ್, ಇದಕ್ಕೆ ಇನ್ನು ಒಪ್ಪಿಗೆ ಇದೆ ಅಲ್ವೇ? ಅಣ್ಣ, ಭಗವಂತನು ಬೇಡದೆ ವರ ನೀಡುತ್ತಿರುವಾಗ ನಾನು ಬೇಡ ಅನ್ನಲಿ? ನಿನ್ನ ಮತ್ತು ಅಪ್ಪಾಜಿಯ ಒಪ್ಪಿಗಿದ್ದರೆ ಈ ಮದುವೆಗೆ ನನ್ನದೇನು ಅಭ್ಯಂತರವಿಲ್ಲ. ವಿಶಾಲ್, ನೀವೇನು ಮಾಡ್ತಾ ಇದ್ದೀರಂತ ನಿಮಗೆ ಅರಿವಿದೆ ತಾನೇ? ಒಳ್ಳೆಯದನ್ನೇ ಮಾಡುತ್ತಿರುವೆ ಶಾರದಾ. ನೀನು ಖಂಡಿತವಾಗಿಯೂ ನನಗೋಸ್ಕರ ಈ ಮದುವೆಗೆ ಒಪ್ಪಿಕೊಳ್ಳಲೇಬೇಕು. ಆಕಾಶನ ಸುಖ ಸಂತೋಷಕ್ಕಿಂತ ನನಗೆ ಹೆಚ್ಚಿನದೇನಿಲ್ಲ ಶಾರದಾ. ಹಾಗಾದ್ರೆ ನನ್ನ ಪ್ರೀತಿ, ಪ್ರೇಮ ಎಲ್ಲವನ್ನ ಬಲಿಪಶು ಮಾಡಿ ನನ್ನ ಆಸೆ ಆಕಾಂಕ್ಷೆನೆಲ್ಲ ನುಚ್ಚು ನೂರು ಮಾಡ್ಕೊಳ್ಬೇಕಾ ನಾನು? ಶಾರದಾ, ಪ್ರೀತಿ ಪ್ರೇಮವೆಂಬುದು ಬರೀ ಭಾವನೆ ಅಷ್ಟೇ ಅಲ್ಲ, ಅಲ್ಲೊಂದು ವಾಸ್ತವ ಜೀವನಕ್ಕೆ ಸೇತುವೆ ಇದೆ. ಕನಸು ನನಸುಗಳ ನಡುವೆ ಸಂಚರಿಸುವ ಅದ್ಭುತ ಬಿಂದುವೇ ಪ್ರೀತಿ. ಶಾರದಾ, ಇಲ್ಲಿ ಭ್ರಮೆಗಳಿದ್ದಷ್ಟೇ ಜವಾಬ್ದಾರಿಗಳು ಇವೆ ಶಾರದಾ, ಜವಾಬ್ದಾರಿಗಳು ಇವೆ. ನೋಡಮ್ಮ ಶಾರದಾ, ನನ್ನ ಮಗ ವಿಶಾಲ ಯಾವತ್ತೂ ತಪ್ಪು ನಿರ್ಧಾರ ತೆಗೆದುಕೊಳ್ಳುವನಲ್ಲ. ಅದಕ್ಕಾಗಿ ದಯವಿಟ್ಟು ಅವನ ಮಾತಿಗೆ ಸುಮ್ಮನೆ ಒಪ್ಪಿಕೊಳ್ಳಮ್ಮ. ಮಾವಯ್ಯ, ವಿಶಾಲರವರು ತಮಗೆ ಕೆಟ್ಟದ್ದಾದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಒಳ್ಳೆದೇನೆ ಬಯಸುವ ಅವರ ವಿಶಾಲ ಹೃದಯದ ಮುಂದೆ ನಾನು ತುಂಬಾ ಚಿಕ್ಕವಳಾಗ್ಬಿಟ್ಟೆ. ಭೋಗಕ್ಕಿಂತ ತ್ಯಾಗವೇ ಶ್ರೇಷ್ಠ ಅಂತ ಇವತ್ತು ಅವ್ರು ಸಾಬೀತುಪಡಿಸ್ಬಿಟ್ರು.
ತುಂಬಾ ಥ್ಯಾಂಕ್ಸ್ ಶಾರದಾ. ಮೊದಲ ಸಲ ಮನೆಗೆ ಬಂದಿದ್ದೀಯಾ, ಹಾಗೆ ಹೋಗುವುದು ಒಳ್ಳೆಯದಲ್ಲ ಶಾರದಾ. ಅದಕ್ಕೋಸ್ಕರ ನೀನು ಒಳಗಡೆ ಹೋಗಿ ದೇವ್ರ ಮುಂದೆ ದೀಪ ಹಚ್ಚಿ ಬಾಯಲ್ಲಿ ಸಿಹಿ ಹಾಕಿಕೋ ಶಾರದಾ. ಹಾ ಆಕಾಶ, ಕರೆದುಕೊಂಡು ಹೋಗಪ್ಪ ಇವಳನ್ನ. ಆಯ್ತಣ್ಣ. ಶಾರದಾ ವಿಶಾಲ, ನೀನು ಮಾಡುತ್ತು ಸರಿಯೇನೋ ವಿಶಾಲ? ಅಪ್ಪಾಜಿ, ನಾನು ಮಾಡಿರುವ ತಪ್ಪಾದರೆ ಏನಪ್ಪಾಜಿ? ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಶಾರದಾಳನ್ನು ತಮ್ಮನಿಗೋಸ್ಕರವಾಗಿ ತ್ಯಾಗ ಮಾಡಿದೆಯಲ್ಲಪ್ಪ. ನಿನಗೆ ನಿನ್ನದು ಅಂತ ಬದುಕು ಇಲ್ಲವೇನೋ ವಿಶಾಲ? ಅಪ್ಪಾಜಿ, ನನ್ನ ಸರ್ವಸ್ವವೇ ನೀವಾಗಿರುವಾಗ ಆಕಾಶನ ಸುಖ ಸಂತೋಷಕ್ಕಿಂತ ನನ್ನ ಪ್ರೀತಿ ದೊಡ್ಡದಲ್ಲ ಅಪ್ಪಾಜಿ. ನನ್ನ ಪ್ರೀತಿ ದೊಡ್ಡದಲ್ಲ ಅಪ್ಪಾಜಿ. ನಾನು ಶಾರದಾಳನ್ನು ಪ್ರೀತಿಸಿರಬಹುದು, ಆದರೆ ಅವಳನ್ನು ಮದುವೆಯಾಗುವ ಯೋಗ ಆಕಾಶನಿಗಿದೆ ಅಪ್ಪಾಜಿ, ಆಕಾಶನಿಗಿದೆ. ಅಪ್ಪಾಜಿ ಅಪ್ಪಾಜಿ ಅಪ್ಪಾಜಿ, ಪ್ರೀತಿ ಬಯಸುವುದು ತ್ಯಾಗವನ್ನೇ ಹೊರತು ಭೋಗವನ್ನಲ್ಲ ಅಪ್ಪಾಜಿ, ಭೋಗವನ್ನಲ್ಲ. ನೀನು ಹೇಳುವುದು ಎಲ್ಲ ಸರಿಯಾಗಿದೆ, ಆದರೆ ಪ್ರೀತಿ, ಪ್ರೇಮ, ಮದುವೆ ಇವು ಬಲು ತೀರ ವೈಯಕ್ತಿಕ ವಿಚಾರನಪ್ಪ. ಭಾವೋದ್ವೇಗದ ಒಳಗಾಗಿ ಆತುರ ನಿರ್ಧಾರದಿಂದ ಮುಂದೆ ಪಶ್ಚಾತ್ತಾಪ ಪಡಬೇಕಾದದ್ದು ವಿಶಾಲ. ಹಾಗೇನು ಆಗುವುದಿಲ್ಲ ಅಪ್ಪಾಜಿ. ಹಿಂದೆ ನಡೆದಿರುವುದನ್ನೆಲ್ಲ ಬಿಟ್ಟು ಮುಂದೆ ನಡೆಯೋದನ್ನ ನೋಡೋಣ, ನಡೆಯಿರಿ ಅಪ್ಪಾಜಿ, ನೋಡೋಣ. ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನನ್ನಲ್ಲಿ ಇಲ್ಲಪ್ಪ. ಆ ಶ್ರೀ ಶರಣ ಬಸವ ಹೇಗೆ ಆಡಿಸ್ತಾನೋ ಹಾಗೆ ಹೋಗೋಣ. ಅಪ್ಪಾಜಿ, ಆದಷ್ಟು ಬೇಗನೆ ಒಂದು ಶುಭ ಮುಹೂರ್ತದ ಗಳಿಗೆಯನ್ನು ನೋಡಿ ಆಕಾಶ ಮತ್ತು ಶಾರದಾಳಿಗೆ ಮದುವೆ ಮಾಡಿದ್ರೆ ಆಯ್ತಪ್ಪಾಜಿ. ಹೋಗಲಿ ಅಪ್ಪಾಜಿ, ನೋಡಿ.